ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಊರಿಂದ ಹಲಸಿನ ಹಣ್ಣು ತೊಗೊಂಬಂದಿದ್ರಲ್ಲ, ಹಣ್ಣಾಗಿತ್ತು. ಡೈಲಿ ಒಂದೊಂದು ಕಟ್ ಮಾಡ್ಕೊಂಡು ತಿಂದಿದ್ವು. ಇದೊಂದು ಸ್ವಲ್ಪ ದಪ್ಪ ಸೈಜಲ್ಲೇ ಇತ್ತು. ಕಟ್ ಮಾಡೋಣ ಅಂತೇಳಿ ನೀಟಾಗಿ ಹಣ್ಣಾಗಿತ್ತು. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ, ಮನೆ ತುಂಬ ಸ್ಮೆಲ್ ಹೊಡಿತಾ ಇತ್ತು. ತಿನ್ನೋಣ ಅಂತೇಳಿ ಕಟ್ ಮಾಡೋಣ ಅಂತ ಹೋದರೆ ಹಣ್ಣು ತಿಂದಷ್ಟು ಈಸಿ ಅಲ್ಲ ಹಲಸಿನ ಹಣ್ಣು ಕಟ್ ಮಾಡೋದು. ಭಾರಿ ಕಷ್ಟ ಆಗೋಯ್ತು ಕಟ್ ಮಾಡೋಷ್ಟೊತ್ತಿಗೆ. ಸಾಕು ಅನ್ಸ್ಬಿಡ್ತು ಕಟ್ ಮಾಡಿ ಇದು ಮಾಡೋಷ್ಟೊತ್ತಿಗೆ. ಆಮೇಲೆ ನೀಟಾಗಿ ಹಾಲೆಲ್ಲ ಒರೆಸ್ಬಿಟ್ಟು ಹಣ್ಣು ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ಪೂರ್ತಿ ಹಣ್ಣಾಗಿದೆ, ನೀಟಾಗಿ ಚೆನ್ನಾಗಿ ಹಣ್ಣಾಗಿತ್ತು. ಕುಯ್ದುಬಿಟ್ಟು ಆದರೂ ಕುಯ್ಯೋಣ ಅಂತ ಹೋದೆ, ಕೈಯೆಲ್ಲ ನೋವು ಬಂದುಬಿಡ್ತು ಕುಯ್ತಾನೇ. ಅದು ಬೇರೆ ಚಾಕು ಬೇರೆ ಅಷ್ಟು ಚೆನ್ನಾಗಿಲ್ಲ, ಚಿಕ್ಕ ಚಾಕು. ದೊಡ್ಡದಾಗಿ ಹಳ್ಳಿ ಸೈಡ್ ಆದರೆ ಚೆಂದ ಕತ್ತಿ ಏನೇನೋ ಊರ ಕಡೆ ಇಟ್ಟಿರ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಯಾಕೆ ಕತ್ತಿ ಇಡೋಕೆ ಹೋಗೋಣ ನಾವು. ಹಂಗೋ ಹಿಂಗೋ ಮಾಡಿ ಕಷ್ಟ ಬಿದ್ದು ಇದರಲ್ಲೇ ಕುಯ್ದೆ. ಇದು ಲಾಸ್ಟ್ ಹಣ್ಣು. ಇವತ್ತು ಕುಯ್ದು ತಿಂದರೆ ಇವತ್ತಿಗೆ ಲಾಸ್ಟ್. ಇದು ಹಣ್ಣು ಒಳ್ಳೆ ಚೆನ್ನಾಗಾಗಿತ್ತು. ಕಲರ್ ನೋಡಿ ಯಾವ ಥರ ಇದೆ. ಹಾಗೆ ಹಣ್ಣೆಲ್ಲ ತಿಂದು ಸಂಜೆಗೆ ಅಡುಗೆ ಮಾಡೋಣ ಅಂಥೇಳಿ ಊರಿಂದ ಸೊಪ್ಪು ತಂದಿದ್ರು. ಸೊಪ್ಪು ಸಾರು ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನೇನು ಮಳೆ, ನೆನ್ನೆನೂ ಹಾಗೆ ಮಳೆ ಬಂತು ಅಂದ್ಬಿಟ್ಟು ಕರೆಂಟ್ ತೆಗೆದಿದ್ರು. ಇವತ್ತು ತೆಗಿಬೋದೇನೋ ಅಂಥೇಳಿ ಬೇಗನೆ ಮಾಡೋಣ ಅಂಥೇಳಿ 4 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮಾಡೋಕೆ ರೆಡಿ ಮಾಡಿಕೊಂಡೆ. ಸಾಂಬಾರಾಗಿದ್ದರೆ ರೈಸು ಮುದ್ದೆ ಮಾಡ್ಕೋಬೋದಲ್ಲ ಅಂಥೇಳಿ ಅದಕ್ಕೆ ಸಾಂಬಾರಿಗೆ ಫಸ್ಟ್ ಸಾಂಬಾರೇ ಮಾಡಿಕೊಂಡೆ. ಯಾಕಂದರೆ ಮಿಕ್ಸಿಗೆ ಹಾಕೋದೆಲ್ಲ ಇರುತ್ತಲ್ಲ, ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಅಂಥೇಳಿ ಬೇಗ ರೆಡಿ ಮಾಡ್ಕೋತಾ ಇದ್ದೆ. ಊರಿಂದ ತಂದಿದ್ದ ಕಾಯಿ ಇತ್ತು, ಸುಲ್ಕೊಂಡಿದ್ದೆ, ಅದನ್ನೇ ಸಾಂಬಾರಿಗೆ ಹಾಕ್ತೆ. ಸಾಂಬಾರು ಜಾಸ್ತಿನೇ, ಇವಾಗ ಕಾಯಿ ಎಷ್ಟು ಹಾಕ್ತೀವೋ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ, ಸೊಪ್ಪು ಸಾಂಬಾರು. ಹಂಗಾಗಿ ಜಾಸ್ತಿನೇ ಕಾಯಿ ಹಾಕ್ತಾಯಿದ್ದೀನಿ. ಸಾಂಬಾರು ಕುದಿ ಎತ್ಕಂತೂ ಬೇಗನೆ ಅಡುಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಹೊರಗಡೆ ಹೋಗೋದಿತ್ತು, ಒಂದು ಸ್ವಲ್ಪ ಮಳೆ ಬೇರೆ ಬರುತ್ತೆ. ಆಮೇಲೆ ಇನ್ನೊಂದು ಕರೆಂಟು ತೆಗೆದು ಬಿಡ್ತಾರಲ್ಲ, ಹಾಗಾಗಿ ಸಾಂಬಾರು ಒಂದು ಆಯಿತು ಅಂದರೆ ಅನ್ನ ಮುದ್ದೆ ನಿಧಾನಕ್ಕೆ ಮಾಡ್ಕೋಬೋದು ಅಂಥೇಳಿ ಸಾಂಬಾರು ಆಯಿತು. ಸೊಪ್ಪು ಒಗ್ಗರಣೆ ಮಾಡಿದೆ, ಕಾಳು ಒಗ್ಗರಣೆ. ಕಾಳು ಒಗ್ಗರಣೆ ಆಯಿತು. ದೋಸೆಗೆ ಇಡ್ಲಿಗೆ ನೆನಾಕೋಣ ಅಂತೇಳಿ ನೆನಾಕಿದ್ದೆ. ಇಡ್ಲಿ ಬ್ಯಾಟರ್ ರೆಡಿ ಮಾಡಬೇಕಿತ್ತು, ಅದು ಮುಗಿಸಿ ಸ್ವಲ್ಪ ಹೊರಗಡೆನೂ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಏನೇನೋ ತಗೊಳೋದಿತ್ತು, ತಗೊಂಡು ಮುಗಿಸ್ಕೊಂಬಂದು ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕು ಕಮೆಂಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.